ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1203ನೇಯ ಅನುಶಾಸನ ಪರ್ವದ 136ನೇಯ ಭಾಗ ಇದು. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 92ನೇಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 159ನೇಯ, ವೈಷ್ಣವ ಪಾಠದಲ್ಲಿ 155ನೇಯ ಮತ್ತು ಗೀತಾ ಪ್ರೆಸ್ಸಿನ ಪಾಠದಲ್ಲಿ 102ನೇ ಅಧ್ಯಾಯವನ್ನು ಇವತ್ತು ನಾವು ನೋಡಬೇಕಾಗಿದೆ. ಬೇರೆ ಬೇರೆ ಕರ್ಮಗಳಿಗೆ ಬೇರೆ ಬೇರೆ ಲೋಕಗಳ ಪ್ರಾಪ್ತಿ ಹೇಗೆ ಅಂತ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಇಂದ್ರ ಮತ್ತು ಗೌತಮರ ಸಂವಾದ ಇಲ್ಲಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲ ಅನುಭವಂತು. ಮಹಾಭಾರತಸ್ಯ ಕರ್ತ ಬಾದರಾಯಣಃ ಅಸ್ಮಿನ್ ಗ್ರಂಥೆ ನೈಕವಿಧಾನ್ ಧರ್ಮಾನ್ ಅನುಶಾಸ. ತೇಷಾಂ ಧರ್ಮಾಣಾಂ ಮಧ್ಯೆ ಬ್ರಹ್ಮಸ್ವಾಪಹಾರೇ ಜಾಗರೂಕತಾ ನಾಮ ಕಶ್ಚನ ಧರ್ಮಃ. ಬ್ರಹ್ಮಸ್ವಂ ಕದಾಪಿ ನಾಪಹರ್ತವ್ಯಂ ಇತ್ಯಯಂ ಸಂದೇಶಃ. ಗತೆ ದಿವಸೆ ಚಾಂಡಾಲಸ್ಯ ಕಥಾಯಾಂ ನಿರೂಪ್ಯತೆ. अस्याः कथायाः सन्देशविषये पुनरनुवादं श्रुत्वा अद्यतनम् अध्यायं प्रविशामः. ಬ್ರಹ್ಮಸ್ವವನ್ನು ಅಪಹರಿಸಿದ್ರೆ ಏನಾಗ್ತದೆ ಅಂತ ಅನ್ನೋದನ್ನ ನಾವು ನೋಡಿದೆವು. ಒಬ್ಬ ಚಾಂಡಾಲನ ಕಥೆ, ರಾಜನ ಜೊತೆಗೆ ಆತನ ಮಾತನಾಡಿದ್ದು, ತಾನು ಬ್ರಹ್ಮಸ್ವವನ್ನು ಅಪಹರಿಸಿದ್ರಿಂದ ತನಗೆ ಯಾವ ದುರ್ಗತಿ ಬಂದಿತ್ತು ಅಂತ ಅನ್ನೋದನ್ನ ಆತ ರಾಜನೆದುರಿಗೆ ಹೇಳ್ಕೊಂಡದ್ದು, ಇದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಆ ಕಥೆಯನ್ನೆಲ್ಲ ನೋಡಿದಾಗ ನನಗನ್ನಿಸುವುದು, ನೇರವಾಗಿ ನಾವೇ ಬ್ರಹ್ಮಸ್ವವನ್ನು ಅಪಹಾರ ಮಾಡದೇ ಇರಬಹುದು, ನಮ್ಮ ಕೈಯಿಂದ ಅಂತ ಚೌರ್ಯ ನಡೆಯದೇ ಇರಬಹುದು. ಆದರೆ ಆ ಒಂದು ಬ್ರಹ್ಮಸ್ವ ಬೇರೆ ಯಾರೋ ಒಬ್ಬರಿಂದ ಅಪಹೃತವಾದಾಗ, ಮಾಡಿದವರು ಬ್ರಹ್ಮಸ್ವ ಅಪಹಾರವನ್ನು ಮಾಡಿದವರು ಬೇರೆ ಯಾರೋ ಒಬ್ಬರು ಇದ್ದಾರೆ, ಅವರಿಗೆ ಅದರ ನೇರವಾದಂಥ ದುಷ್ಪರಿಣಾಮ ಆಗ್ತದೆ. ಆದರೆ ಆ ಅಪಹೃತವಾದಂತಹ ಬ್ರಹ್ಮಸ್ವದ ಅಲ್ಪ ಸ್ವಲ್ಪ ಲಾಭವನ್ನ ಗೊತ್ತಿಲ್ಲದೆ ಇದ್ರೂ ಕೂಡ ಬೇರೆಯವರು ಕೆಲವರು ಸ್ವೀಕಾರ ಮಾಡಿಬಿಟ್ರೆ ಅವರಿಗೂ ಕೂಡ ಎಂಥ ಒಂದು ದೋಷ ತಟ್ಟುತ್ತದೆ ಅಂತ ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಕದ್ದವನು ಯಾರೋ ಒಬ್ಬ ಬ್ರಾಹ್ಮಣನ ಸಂಪತ್ತನ್ನ ಕದ್ದವನು ಬೇರೆ ಯಾರೋ ಕದ್ದವನು ಒಬ್ಬ ರಾಜ ಅಂತ ಅಲ್ಲಿ ಕೆಲವು ಕಡೆ ಕೇಳಿ ಬರ್ತದೆ. ಕೆಲವರು ಹಾಗೆ ಅನುವಾದ ಮಾಡಿದ್ದಾರೆ. ಬೇರೆ ಯಾರೋ ಒಬ್ರು ಕದ್ದವರು ರಾಜನೋ ಮತ್ತಾರೋ ಅಂತ ಸ್ಪಷ್ಟ ಆಗುವುದಿಲ್ಲ ಅಂತ ಇನ್ ಕೆಲವು ಕಡೆ ಅನುವಾದ ಇದೆ. ಅದೇನೇ ಇರಲಿ, ಕದ್ದವನು ಯಾರೋ ಒಬ್ಬ. ಆ ಕದ್ದವನು, ಆತನ ಜೊತೆಗಾರರು, ಅವನ ಸಂಗಡಿಗರು ಎಲ್ಲರೂ ಕೂಡ ನರಕಕ್ಕೆ ಹೋದರು, ಅದಂತೂ ಹೌದೇ ಹೌದು. ಅದಲ್ಲದೆ ಒಬ್ಬ ಬ್ರಹ್ಮಚಾರಿಯಾಗಿ ಭಿಕ್ಷಾನ್ನವನ್ನು ಉಂಡು ತನ್ನ ಸಾಧನೆಯನ್ನು ಮಾಡ್ತಾ ಇದ್ದಂಥ ಈ ಒಬ್ಬ ವ್ಯಕ್ತಿ, ಆ ಒಂದು ಹಸು ಅಪಹೃತವಾಗಿದೆ, ಬೇರೆ ಯಾರೋ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಒಂದು ಗೋವು, ಅದನ್ನು ಕದ್ದವನು ಯಾರು ಅನ್ನೋದೇನೂ ಗೊತ್ತಿಲ್ಲ ಇವನಿಗೆ. ಮೂರನೇ ವ್ಯಕ್ತಿ ಈತ. ಗೋವಿನ ಅಪಹರಣ ಆಗಿದೆ ಅಂತ ಗೊತ್ತಿಲ್ಲ, ಕದ್ದವನು ರಾಜನೋ ಮತ್ತಾರೋ ಅನ್ನುವುದು ಗೊತ್ತಿಲ್ಲ. ಆದರೆ ಆ ಕದ್ದ ಗೋವಿನ
ಹಾಲಿನ ಒಂದಿಷ್ಟು ಧೂಳು, ಒಂದಿಷ್ಟು ಏನೋ ಕಣಗಳು. ಈ ಬ್ರಹ್ಮಚಾರಿ ಇಟ್ಕೊಂಡಿದ್ದಂಥ ಭಿಕ್ಷಾ ಅನ್ನದ ಮೇಲೆ ಬಿದ್ದು ಬಿಟ್ಟಿತು. ಧೂಳಿನಿಂದ ಕೂಡಿದ ಹಾಲು ಅಂತ ಅರ್ಥ ಹೇಳಿದ್ದಾರೆ. ಹಾಲಿನ ಕಣಗಳು ಅಂತ ತಿಳ್ಕೊಳ್ಬಹುದು ಅಷ್ಟೇ. ಸಂಪರ್ಕ ಇದಕ್ಕೆ ಬಂದಿತ್ತು. ಆಕಾಶದ ವಾತಾವರಣದಲ್ಲಿ ಧೂಳು ಆ ಕಡೆ ಈ ಕಡೆ ಗಾಳಿಗೆ ಅನುಸಾರವಾಗಿ, ಗಾಳಿಯ ಬೀಸುವಿಕೆಗೆ ಅನುಸಾರವಾಗಿ ಹೋಗ್ತಾ ಇರ್ತದೆ. ಈ ಹಾಲಿನ ಕಣಗಳು ಕೂಡ ಕೆಲವು ಕದ್ದ ಹಸುವಿನ ಹಾಲಿನ ಕಣಗಳು ವಾತಾವರಣದಲ್ಲಿ ಧೂಳಿನ ರೂಪದಲ್ಲಿ ಬೇರೆ ಎಲ್ಲೋ ಹೋದವು. ಈ ಬ್ರಹ್ಮಚಾರಿ ಇಟ್ಟ ಭಿಕ್ಷಾನದ ಮೇಲೆ ಅದು ಬಿತ್ತು. ಅದನ್ನು ತಿಂದ. ಆತ ಮುಂದೆ ಚಾಂಡಾಲನಾಗಿ ಹುಟ್ಟಬೇಕಾಯ್ತು. ಅದು ಕದ್ದವನಂತೂ, ಕದ್ದ ರಾಜ ಅಥವಾ ಮತ್ತೊಬ್ಬ ಯಾರೋ ಒಬ್ಬ, ಅವನಂತೂ ನರಕಕ್ಕೆ ಹೋದೇ ಹೋದ. ಕದ್ದವನು ಕೂಡ ರಾಜನೇ ಅಂತಾನೆ ಅಲ್ಲಿ ಬರೆದಿದ್ದಾರೆ. ಅವನಂತೂ ನರಕಕ್ಕೆ ಹೋಗೇ ಹೋದ. ಏನೂ ಗೊತ್ತಿಲ್ಲದಂಥ, ನಿಷ್ಪಾಪನಾದಂಥ, ಈ ವಿಷಯದಲ್ಲಿ ಮುಗ್ಧನಾದಂಥ ಆ ಬ್ರಹ್ಮಚಾರಿಯೂ ಕೂಡ ಚಾಂಡಾಲತ್ವವನ್ನು ಪಡೆಯಬೇಕಾಯಿತು ಅನ್ನೋದನ್ನು ಕೇಳಿದ್ವಿ ನಾವು. ಧರ್ಮ ಅದೆಷ್ಟು ಸೂಕ್ಷ್ಮವಾದಿತ್ತು. ಕೇವಲ ಧರ್ಮಕ್ಕೆ, ಬ್ರಹ್ಮಸ್ವಕ್ಕೆ ಸಂಬಂಧಪಟ್ಟಂತೆ, ಜ್ಞಾನಿಗಳ ಸೊತ್ತನ್ನು ಅಪಹರಿಸುವುದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವು ಇದನ್ನು ತಗೊಳ್ಬಾರ್ದು. ಅನೇಕ ಬಾರಿ ಯಾರ್ದೋ ಸೊತ್ತನ್ನ ಮತ್ತೊಬ್ರು ಯಾರೋ ಕದ್ದಿರ್ತಾರೆ. ಕಳ್ಕೊಂಡವರು ಬ್ರಹ್ಮಜ್ಞಾನಿಗಳೇನು ಆಗಿರ್ಲಿಕ್ಕಿಲ್ಲ, ಯಾರೋ ಸಾಮಾನ್ಯರಾಗಿರ್ಬಹುದು. ಕದ್ದವರು ಮತ್ತೊಬ್ರು ಎಂಥವ್ರು, ತಾವು ಯಾರ ಸೊತ್ತನ್ನು ಕದೀತಿದ್ದೇವೆ ಅಂತ ಅವರಿಗೂ ಪರಿವೇ ಇಲ್ಲ, ಅಂತೂ ಕದ್ದಿದ್ದಾರೆ. ಆ ಕದ್ದ ವಸ್ತುವಿನ ಲಾಭವನ್ನ ಕದ್ದವರ ಸುತ್ತಮುತ್ತಲಿದ್ದವರೆಲ್ಲ ಮಾಡ್ಕೊಳ್ತಾರೆ ನಿಶ್ಚಿತವಾಗಿ. ಆಕಸ್ಮಿಕವಾಗಿ ಮತ್ತಾರೋ ಒಬ್ಬರಿಗೆ ಆ ಕದ್ದ ವಸ್ತುವಿನ ಉಪಯೋಗವು ಕಿಂಚಿತ್ ಪ್ರಮಾಣದಲ್ಲಿ ಆಗಬಹುದು. ಆವಾಗ ಆ ಮೂರನೇ ವ್ಯಕ್ತಿಗೆ ಏನೂ ಗೊತ್ತಿಲ್ಲ. ಕದ್ದ ವ್ಯಕ್ತಿಯ ಜೊತೆಗಾರರಿದ್ದಾರಲ್ಲ, ಅವನ ಹೆಂಡತಿ, ಮಕ್ಕಳು ಮೊದಲಾದವರು, ಬಂಧು ಬಾಂಧವರು, ಅವರಿಗೆ ಈತ ಕದಿಯೋ ಸ್ವಭಾವದವನಾಗಿದ್ದಾನೆ, ಕಳ್ಳತನವೇ ಇವನು ವೃತ್ತಿ ಇತ್ಯಾದಿಗಳು ಗೊತ್ತಿರ್ತವೆ. ಆದ್ರಿಂದ ಆತ ಕದ್ದೆ ತಂದಿದ್ದಾನೆ, ನಾವು ತಿನ್ನುತ್ತಾ ಇರುವುದು ಈ ಕದ್ದ ಹಣವನ್ನೇ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಇದ್ರ ಯಾವುದ್ರ ಪರಿವೆಯೂ ಇಲ್ಲದೇನೆ ತನ್ನಷ್ಟಕ್ಕೆ ತಾನಿರುವಂತಹ ಮೂರನೇ ವ್ಯಕ್ತಿ ಇದ್ದಾನಲ್ಲ, ಆಕಸ್ಮಿಕವಾಗಿ ಕದ್ದ ಆ ವಸ್ತುವಿನ ಲಾಭ ಆತನಿಗೂ ಆಗೋ ಪ್ರಸಂಗ ಬರ್ತದಲ್ಲ, ಅವನು ಕೂಡ ಅದರ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಧರ್ಮ ಅಷ್ಟು ಸೂಕ್ಷ್ಮವಾದದ್ದು. ಇವತ್ತು ನಾವು ಹಗಲುಗಳ್ಳರ ನಡುವೆ, ರಾತ್ರಿಗಳ್ಳರಂತೂ ಇದ್ದೇ ಇದ್ದಾರೆ, ಹಗಲುಗಳ್ಳರು ಹೆಚ್ಚುತ್ತಾ ಇದ್ದಾರೆ, ಅವ್ರ ನಡುವೆ ಬದುಕಿದ್ದೇವೆ. ಕಿಸೆಗಳ್ಳರ ನಡುವೆ ಬದುಕಿದ್ದೇವೆ. ತಮ್ಮ ಜೀವನ ನಡೆಸುವುದಕ್ಕಾಗಿ ಹಗಲಿನಲ್ಲೇ ಅನೇಕ ತರದ ದುಷ್ಕೃತ್ಯಗಳನ್ನು ಮಾಡಿ ಜೀವನ ನಡೆಸುವಂತವರಿದ್ದಾರೆ. ಅವರ ನಡುವೆ ನಾವು ಬದುಕಿದ್ದೇವೆ. ಕಿಸೆಗಳ್ಳರಿದ್ದಾರೆ. ಆಕಸ್ಮಿಕವಾಗಿ ಬೇರೆ ಯಾರ್ದೋ ವಸ್ತು ನಮಗೆ ಸಿಕ್ಕು ಅದನ್ನ ನಾವು ಉಪಯೋಗ ಮಾಡುವುದಲ್ಲ, ಉದ್ದೇಶಪೂರ್ವಕವಾಗಿಯೇ ನಾವು ಇನ್ನೊಬ್ಬರ ಸೊತ್ತು, ಇನ್ನೊಬ್ಬರ ಧನ ಮೊದಲಾದನ್ನು ಕದ್ದು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಅಂಥವ್ರ ಸಮಾಜದಲ್ಲಿ ನಾವು ಹೆಚ್ಚುತ್ತಾ ಇದ್ದೇವೆ. ಅವ್ರ ನಡುವೆ ಉಳಿದವರು ಬದುಕಬೇಕಾದಂತಹ ಪ್ರಸಂಗ ಬಂದಿದೆ. ಆದ್ರಿಂದ ಈ ಜೀವನದಲ್ಲಿ ಬಹಳ ಕಷ್ಟ ಇದೆ. ಬದುಕಬೇಕು ಅಂತಿದ್ರೆ ಏನಾದ್ರೂ ಅನ್ಯಾಯ ಮಾಡಲೇಬೇಕು ಅಂತ ಆಲೋಚನೆ ಮಾಡ್ತಾ ಇರುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಮತ್ತೆ ಅಂಥವ್ರನ್ನ ನೋಡಿಯೇ ಉಳಿದವರು ಕೂಡ ಕಲಿಯುತ್ತಾ ಇದ್ದಾರೆ. ಅವ್ರ ಸಂಖ್ಯೆಯೂ ಹೆಚ್ಚುತ್ತಾ ಇದೆ. ಕ್ರಮವಾಗಿ ಕಳ್ಳತನ ಅನ್ನೋದು, ದರೋಡೆ ಅನ್ನುವುದು, ಪರಸ್ವಾಪಹಾರ, ಬ್ರಹ್ಮಸ್ವಾಪಹಾರ ಆ ಕಡೆ ಇರಲಿ. ಸಾಮಾನ್ಯವಾಗಿಯೇ ಪರಸ್ವಾಪಹಾರ ಅಂತನ್ನೋದೊಂದು ದೋಷ ಅನ್ನುವುದನ್ನ ನಾವು ಮರಿತಾ ಇದ್ದೇವೆ. ಹೇಗಾದ್ರೂ ಮಾಡಿ ಬದುಕಬೇಕು ಅನ್ನೋದು ಮುಖ್ಯ ಅನ್ನುವ ಒಂದು ಹೊಂದಾಣಿಕೆಯನ್ನ ನಾವು ಮಾಡ್ಕೊಳ್ತಾನೇ ಇದ್ದೇವೆ ಕ್ರಮವಾಗಿ. ಅದರ ಪರಿಣಾಮ ಏನಾದಿತ್ತು, ನಾವು ಏನೇನು ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಅನ್ನೋ ಎಚ್ಚರ ನಮಗಿಲ್ಲದಂತಾಗಿದೆ. ಮೃಗ ಮಹಾರಾಜನ ಕಥೆಯನ್ನು ನಾವು ರಾಮಾಯಣದಲ್ಲಿ, ಭಾರತದಲ್ಲಿ, ಭಾಗವತದಲ್ಲಿ ಕೇಳಿದ್ದೇವೆ. ನಿತ್ಯ ಗೋದಾನ ಮಾಡ್ತಿದ್ದ. ಆತ ಕೊಡಬೇಕಾದ ಗೋವುಗಳ
ಹಿಂಡಿನಲ್ಲಿ ಇನ್ನೊಂದು ಯಾವುದೋ ಬ್ರಾಹ್ಮಣನ ಗೋವೊಂದು ಆಕಸ್ಮಿಕವಾಗಿ ಸೇರಿತ್ತು. ಇವನೇನು ಅದನ್ನು ಕದ್ದಿರ್ಲಿಲ್ಲ, ಇವನ ಸೇವಕರು ಕೂಡ ಕದ್ದಿರ್ಲಿಕ್ಕಿಲ್ಲ, ಬೇರೆ ಯಾರೋ ಆಕಸ್ಮಿಕವಾಗಿ ಇಲ್ಲಿ ತಂದು ಬಿಟ್ಟು ಹೋಗಿದ್ದು, ಅಥವಾ ಅದು ಆ ಬ್ರಾಹ್ಮಣನ ಗೋವು ತಪ್ಪಿಸಿಕೊಂಡು ಈ ರಾಜನ ಗೋವುಗಳ ಹಿಂಡಿನೊಳಗೆ ಸೇರ್ಕೊಂಡಿತ್ತು, ಅದೇನೂ ಗೊತ್ತಿಲ್ಲ. ಅಂತೂ ಅದನ್ನು ತನ್ನ ಹಸು ಅಂತಾನೆ ತಿಳ್ಕೊಂಡು ಅಜ್ಞಾನದಿಂದ ಮಾರಿಬಿಟ್ಟ. ಅವನಿಗೇನು ದುರುದ್ದೇಶ ಇರಲಿಲ್ಲ. ಬೇರೆಯವರ ಗೋವನ್ನು ಕೂಡ ಕದ್ದು ತಾನೊಬ್ಬ ದೊಡ್ಡ ದಾನಿ ಅಂತ ಕರ್ಸ್ಕೊಳ್ಬೇಕಂತ ಹುಚ್ಚ ಅವನಿಗೇನು ಇರಲಿಲ್ಲ. ಆದ್ರೂ ಇಂಥ ಪರಿಸ್ಥಿತಿ ಆತನಿಗೆ ಬಂತು, ಕೊಡುವ ಪರಿಸ್ಥಿತಿ ಬಂತು. ಕದ್ದ ಗೋವನ್ನು ಕೂಡ ಕೊಟ್ಟುಬಿಟ್ಟ. ಓತಿಕೇತವಾಗಿ ದೀರ್ಘಕಾಲ ಬಿದ್ದಿರಬೇಕಾಯ್ತು. ಕೊನೆಗೊಮ್ಮೆ ಕೃಷ್ಣನ ಕೈಯಿಂದ ಮೋಚನವನ್ನು ಪಡ್ಕೋಬೇಕಾಯ್ತು. ಧರ್ಮ ಇಷ್ಟು ಸೂಕ್ಷ್ಮವಾಗಿದೆ. ಧರ್ಮ ಇಷ್ಟು ಸೂಕ್ಷ್ಮವಾಗಿದೆ ಅನ್ನುವುದನ್ನು ತಿಳಿಯದೆ ನಾವು ಭಗವಂತ ಹೇಗಾದ್ರೂ ಬದುಕಿಸ್ತಾನೆ, ನಮ್ಮನ್ನೇನು ಉಪವಾಸ ಬೀಳಿಸ್ಲಿಕ್ಕಿಲ್ಲ ಅನ್ನುವುದನ್ನು ಮರೆತು ನಾವು ಅನ್ಯಾಯ ಮಾಡದೆ ಹೋದ್ರೆ ಜೀವನ ನಡಿಲಿಕ್ಕಿಲ್ಲ ಅಂತ ನಮಗೆ ನಾವೇ ಸಮಾಧಾನ ಹೇಳ್ತಾ, ನಮ್ಮ ವರ್ತನೆಯನ್ನು ನಾವು ಸಮರ್ಥಿಸಿಕೊಳ್ತಾ, ನಮ್ಮ ಸುತ್ತಮುತ್ತಲಿನವ್ರನ್ನಲ್ಲೂ ಕೂಡ ಅದೇ ಥರದ ಭಾವನೆಯನ್ನು ನಾವು ಪ್ರೋತ್ಸಾಹಿಸ್ತಾ, ಅವರು ಹೌದು ನೀವು ಮಾಡಿದ್ ಸರಿ ಇದೆ, ಇಲ್ಲದ್ರೆ ಬದುಕೋದು ಜಗತ್ತಿನ ನಡೆಯೋದು ಹೇಗೆ, ಬದುಕಬೇಕಾದ್ರೆ ಏನಾದ್ರು ಮಾಡಲೇಬೇಕು, ನೀವು ಮಾಡಿದ ತಪ್ಪು ಅಂತ ಅವರು ಕೂಡ ಕೆಲವು ಬಾರಿ ನಾವು ಮಾಡುವ ಅರಸ್ವಾಪಹಾರಗಳನ್ನ ಪ್ರೋತ್ಸಾಹಿಸ್ತಾ ಇರ್ತಾರೆ. ನಾವು ಅವ್ರನ್ನ ಪ್ರೋತ್ಸಾಹಿಸ್ತೀವಿ, ಅವ್ರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಎಲ್ಲರೂ ಸೇರಿ ನಾಳೆ ನರಕದ ಅಗ್ನಿಯಲ್ಲಿ ಬೀಳಬೇಕಾಗ್ತದೆ ಅನ್ನೋದನ್ನ ಮರ್ತು ಬಿಟ್ಟಿರ್ತೀವಿ. ಇಂಥದ್ದನ್ನೆಲ್ಲ ನಾವು ಗಮನಿಸಬೇಕು. ಈ ಕಥೆಗಳನ್ನು ಗಮನಿಸಬೇಕು. ಕಥೆಗಳನ್ನು ಗಮನಿಸಿ ಎಷ್ಟು ಎಚ್ಚರದಿಂದ ಮನುಷ್ಯ ಬದುಕಬೇಕಾಗ್ತದೆ. ಹೇಗಾದ್ರೂ ಮನುಷ್ಯ ಬದುಕ್ತಾನೆ, ಅನ್ಯಾಯ ಮಾಡದೆ ಹೋದ್ರೂ ಬದುಕ್ತಾನೆ, ಬದುಕಿಗೇನು ತೊಂದರೆ ಆಗೋದಿಲ್ಲ ಅನ್ನೋ ಭರವಸೆ ಅವನಿಗೆ ಬರಬೇಕು. ಅನ್ಯಾಯ ಮಾಡಿದವರಿಗೆ ಆದಂತಹ ದುರ್ಗತಿಗಳ ಎಚ್ಚರ ಅವನಿಗಿರ್ಬೇಕು. ಅದಕ್ಕಾಗಿ ಈ ಕಥೆಗಳನ್ನು ನಾವು ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಇಂಥದೇ ಒಂದು ಕತೆ ನನಗೆ ಬೇರೆಯಲ್ಲೇ ಒಂದ್ ಕಡೆ ಇರುವಂತಹದ್ದು ನೆನಪಿದೆ. ಯಾವ ಪುರಾಣ ಏನು ಅಂತ ನೆನಪು ಬರ್ತಿಲ್ಲ, ಅದ್ರ ಕಥೆ ಒಂದು ನೆನಪಿಗೆ ಬರ್ತಿದೆ. ಗೋವನ್ನ ಒಬ್ರು ಕದ್ದುಕೊಂಡ್ರು. ಒಬ್ಬ ಬ್ರಾಹ್ಮಣನ ಗೋವು, ಅದನ್ನು ಮತ್ತೊಬ್ಬ ಕದ್ದು ತಗೊಂಡು ಹೋಗ್ತಾ ಇದ್ದ. ಮಾರ್ಗ ಮಧ್ಯದಲ್ಲಿ ಆಯಾಸ ಆಯ್ತು ಅಂತ ಒಂದ್ ಕಡೆ ನಿಂತ. ಆ ರಾತ್ರಿ ಹೊತ್ತಿನಲ್ಲಿ ಕಳ್ಳ ಗೋವನ್ನು ಅಲ್ಲಿ ನಿಲ್ಲಿಸಿದ. ಗೋವು ಅಲ್ಲಿ ಮೂತ್ರ ಮಾಡಿತು. ಮೂತ್ರ ಮಾಡಿದಾಗ ಆ ಮೂತ್ರದ ನೀರಿನಿಂದ ಅಲ್ಲಿರುವಂತಹ ಸುತ್ತಮುತ್ತಲಿನ ಕೆಲವು ಹುಲ್ಲು ಇತ್ಯಾದಿಗಳಿಗೆ ಉಪಯೋಗ ಆಯಿತು. ಗೋವನ್ನು ಕಳ್ಕೊಂಡವನು ಒಬ್ಬ ವ್ಯಕ್ತಿ ಬೇರೆ ಯಾವುದೋ ಊರಿನವನು, ಕದ್ದವನು ಮತ್ತೊಂದು ಊರಿನವನು. ಈ ನಡುವೆ ಇನ್ನೊಂದು ಊರಿನಲ್ಲಿ ಆ ಗೋವನ್ನು ನಿಲ್ಲಿಸಿದ್ನಲ್ಲ ರಾತ್ರಿ ಹೊತ್ತು ವಿಶ್ರಾಂತಿಗಾಗಿ, ಅಲ್ಲಿ ಆ ಗೋವು ಮೂತ್ರ ಮಾಡಿದಾಗ ಅದರ ನೀರಿನ ಬಳಕೆ ಅಲ್ಲಿ ಒಂದಿಷ್ಟು ಹುಲ್ಲಿಗಾಯಿತು. ಆ ಹುಲ್ಲು ಇದ್ದಂತಹ ಜಮೀನಿನ ಯಜಮಾನ ಆ ಹುಲ್ಲನ್ನ ಮಾರನೇ ದಿವಸವೋ ಅದ್ರ ಮಾರನೇ ದಿವಸ ಒಂದಿಷ್ಟು ಕೊಯ್ದುಕೊಂಡು ತನ್ನ ಗೋವುಗಳಿಗೆಲ್ಲ ತಿನ್ನಿಸಿದ. ಅವನ ಗೋವುಗಳು ಈ ಹುಲ್ಲನ್ನು ತಿಂದವು. ಆ ಹುಲ್ಲು ಈ ಕದ್ದ ಗೋವಿನ ಮೂತ್ರದಿಂದ ಸ್ವಲ್ಪ ಮಟ್ಟಿಗೆ ಬೆಳೆದದ್ದಾಗಿತ್ತು. ಹೀಗೆ ಆ ಮೂರನೇ ವ್ಯಕ್ತಿ ಆತ ತಾನೂ ಕೂಡ ನರಕಕ್ಕೆ ಭಾಗಿಯಾಗಬೇಕಾಯಿತು ಅಂತ ಒಂದ್ ಕಡೆ ಪುರಾಣದಲ್ಲಿಯೋ ಅಥವಾ ಇಲ್ಲೇ ಮಹಾಭಾರತದಲ್ಲಿಯೋ ಎಲ್ಲೋ ಇದ್ದ ನೆನಪಿದೆ. ಅಂಥದೇ ಕಥೆಯನ್ನು ಈಗಲೂ ಕೂಡ ನಾವು ಕೇಳಿದ್ದೀವಿ. ಧರ್ಮ ಇಷ್ಟು ಸೂಕ್ಷ್ಮವಾಗಿದೆ. ನಾವು ಮೈ ಮರೆತರೆ ಅದರಿಂದ ಹಾನಿ ನಮಗೆ ಅನ್ನೋದನ್ನು ತಿಳ್ಕೊಳ್ಬೇಕು. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಏಕೋ ಲೋಕಃ ಸುಕೃತಿನಾಂ ಏಕೆ ಲೋಕಾಹ ಸುಕೃತಿನಃ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ.
ಪುಣ್ಯ ಮಾಡಿದವರಿಗೆಲ್ಲ ಒಂದೇ ಲೋಕಗಳು ಸಿಗ್ತಾವೋ ಅಥವಾ ಬೇರೆ ಬೇರೆ ಲೋಕಗಳು ಸಿಗ್ತಾವೋ, ಇದ್ರ ಬಗ್ಗೆ ನನಗೊಂದಿಷ್ಟು ವಿವರಗಳನ್ನು ಹೇಳು ಅಂತ ಭೀಷ್ಮರನ್ನ ಯುಧಿಷ್ಠಿರ ಕೇಳಿದ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಲೋಕಗಳಿಗೆ ಹೋಗ್ತಾನೆ ಮನುಷ್ಯ ಪುಣ್ಯ ಮಾಡಿದವನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂವಾದ ಇದೆ, ಒಂದು ಇತಿಹಾಸವಿದೆ. ಅದನ್ನ ಈಗ ನಿನಗೆ ಹೇಳ್ತೇನೆ. ಗೌತಮಸ್ಯ ಮುನೇಸ್ತಾತ ಸಂವಾದಂ ವಾಸವಸ್ಯ ಚ. ಗೌತಮ ಅಂತ ಒಬ್ಬ ಬ್ರಾಹ್ಮಣ, ಗೌತಮ ಗೋತ್ರದವನು ಅಂತನೂ ಅರ್ಥ ಬರೆದಿದ್ದಾರೆ. ಆ ಬ್ರಾಹ್ಮಣ ತನ್ನ ಧರ್ಮದಲ್ಲಿ ನಿಷ್ಠನಾದವನು. ಒಂದು ಬಾರಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದ. ಅಲ್ಲೊಂದು ಆನೆಯ ಮರಿ ಆತನಿಗೆ ಕಾಣಿಸಿತು. ತಾಯಿಯನ್ನು ಕಳ್ಕೊಂಡಿತ್ತು. ಆ ಆನೆಯ ಮರಿ ಬಗ್ಗೆ ಅವನಿಗೆ ಕರುಣೆ ಹೋಗಿತ್ತು. ಅದನ್ನ ತಾನು ಮನೆಗೆ ಕರ್ಕೊಂಡು ಬಂದು ಅದನ್ನ ಪೋಷಿಸಿದ್ನಂತ ಅವನು. ಅದೊಂದು ದೊಡ್ಡ ಆನೆಯಾಗಿ ಬೆಳೀತು. ಮುಂದೊಂದು ಬಾರಿ ಇಂದ್ರ ಬಂದು ಅದನ್ನ ತೆಗೆದುಕೊಂಡು ಹೋದ. ಅವನು ಧೃತರಾಷ್ಟ್ರನ ರೂಪವನ್ನು ತಾಳಿ ಬಂದಿದ್ದ ಇಂದ್ರ ಅಂತ ಇಲ್ಲೆಲ್ಲ ಅನುವಾದಗಳಲ್ಲಿದೆ. ಧೃತರಾಷ್ಟ್ರ ಅಂದ್ರೆ ಯಾರು? ಈ ಕೌರವರ ದುರ್ಯೋಧನಾದಿಗಳ ತಂದೆ ಧೃತರಾಷ್ಟ್ರನೋ ಯಾರು? ಅದು ನಮಗಿಲ್ಲಿ ಸ್ಪಷ್ಟ ಆಗೋದಿಲ್ಲ. ಅಥವಾ ಧೃತರಾಷ್ಟ್ರ ಅಂತ ಒಬ್ಬ ಗಂಧರ್ವನು ಇದ್ದ ವರ್ಣನೆ ಇದೆ. ಆ ಧೃತರಾಷ್ಟ್ರನೇ ಹೇಗೆ ಅಂತ ನಮ್ಗೆ ಇಲ್ಲೇನು ಸ್ಪಷ್ಟ ಆಗೋದಿಲ್ಲ. ಮಹಾಭಾರತದಲ್ಲೂ ಕೂಡ ಸ್ಪಷ್ಟ ಆಗೋದಿಲ್ಲ. ಆವಾಗ ಈ ಬ್ರಾಹ್ಮಣ ಆ ಇಂದ್ರನಿಗೆ ಹೇಳಿದ, ನನ್ನ ಮಗುವಿನಂತೆ ಇದನ್ನು ಕಾಪಾಡಿದ್ದೇನೆ, ಇದನ್ನು ಕರ್ಕೊಂಡು ಹೋಗಬೇಡ, ಅಪಹರಿಸಬೇಡ. ಇದನ್ನ ಒಂದು ಸ್ನೇಹ, ಅದು ಪ್ರಾಣಿಗಳ ನಡುವೆ ಆಗಲಿ ಅಥವಾ ಮನುಷ್ಯರ ನಡುವೆ ಆಗಲಿ, ಪ್ರಾಣಿ ಮತ್ತು ಮನುಷ್ಯರ ನಡುವೆ ಆಗಲಿ ಸ್ನೇಹ ಬರಬೇಕಾದ್ರೆ 7 ಹೆಜ್ಜೆಗಳು ಸಾಕು. ಮಿತ್ರಂ ಸಪ್ತಪದಂ ವದಂತಿ ಮಿತ್ರದ್ರೋಹೋ ನೈವ ರಾಜನ್ ಸ್ಪೃಶೇತ್ವಾಂ. ನಾನು ಬ್ರಾಹ್ಮಣ, ನೀನು ಆ ನನ್ನ ಆನೆಯನ್ನ ಅಪಹರಿಸಲಿಕ್ಕೆ ಬಂದಿದ್ದೆ, ನೀನು ಇದನ್ನು ಅಪಹರಿಸಬೇಡ ಅಂತ ರಾಜನ್ ಅಂತ ಸಂಬೋಧನೆ ಮಾಡಿದ ಇಂದ್ರನನ್ನು. ಇದು ನನಗೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಡ್ತದೆ. ಕಟ್ಟಿಗೆ ತಂದು ಕೊಡ್ತದೆ, ನೀರು ತಂದು ಕೊಡ್ತದೆ, ಯಾರು ಇಲ್ಲದೆ ಇದ್ದಾಗ ಆಶ್ರಮವನ್ನು ಇದು ಕಾಪಾಡ್ತದೆ. ಇಂಥ ಪ್ರಿಯವಾದಂತಹ ಆನೆ ಇದು. ನಾನು ಬೇಡ ಅಂತ ಹೇಳ್ತಾ ಇದ್ರು ಕೂಡ ನೀನು ಇದನ್ನು ಅಪಹಾರ ಮಾಡ್ಕೊಂಡು ಹೊರಟಿದ್ದಿ. ಇದು ಹೀಗೆ ಮಾಡ್ತಕ್ಕಂಥದ್ದು ಉಚಿತವಲ್ಲ ಇದು. ಆಗ ಆ ಧೃತರಾಷ್ಟ್ರ ಹೇಳಿದ, ಧೃತರಾಷ್ಟ್ರ ರೂಪದ ಇಂದ್ರ, ನಿನಗೆ ಬೇರೆ 100 ಗೋವುಗಳನ್ನು ಕೊಡ್ತೇನೆ, 100 ದಾಸಿಯರನ್ನು ಕೊಡ್ತೇನೆ, ಸಂಪತ್ತನ್ನು ಕೊಡ್ತೇನೆ, ಮತ್ತೇನಾದ್ರು ಧನ ಬೇಕಾದ್ರೆ ಅದನ್ನು ಹೇಳಿಕೊಡ್ತೇನೆ. ನೀನೊಬ್ಬ ಬ್ರಾಹ್ಮಣ, ನಿನಗೆ ಗಜದಿಂದ ಏನಾಗಬೇಕಾಗಿದೆ, ಆನೆಯಿಂದ ಏನಾಗಬೇಕಾಗಿದೆ? ಅದಕ್ಕೆ ಈ ಬ್ರಾಹ್ಮಣ ಹೇಳಿದ, ನಿನ್ ಗೋವುಗಳು, ನಿನ್ ಧನ ಎಲ್ಲ ನಿನ್ನ ಹತ್ರನೇ ಇರಲಿ, ನನ್ಗೆ ಅದು ಯಾವುದು ಬೇಡ. ನಾನು ಒಬ್ಬ ಬ್ರಾಹ್ಮಣನಾದವನು, ಧನದಿಂದ ನನಗೆ ಆಗಬೇಕಾದದ್ದೇನಿದೆ? ಅದಕ್ಕೆ ಧೃತರಾಷ್ಟ್ರ ಹೇಳಿದ, ನೀನು ಈ ಆನೆಯನ್ನು ತಗೊಂಡು ನೀನೇನ್ ಮಾಡುವನಿದ್ದೆ? ರಾಜರಿಗೆ ಆನೆ ಬೇಕು, ಅನೇಕ ಆನೆಗಳು ಬೇಕಾಗ್ತವೆ. ನಾಗ ಕುಲಾನಿ, ಅನೇಕ ಆನೆಗಳೇ ಅವನಿಗೆ ಬೇಕಾಗ್ತವೆ. ಸ್ವವಾಹನಂ ನಯತೋ ನಾಸ್ತಿ ಅಧರ್ಮ. ಈ ಆನೆ ನನ್ನದು, ನಾನು ಇದನ್ನು ತಗೊಂಡು ಹೋಗ್ತಾ ಇದ್ದೇನೆ ಅಂತ ಅವನು ಹೇಳಿದ. ಅದು ಪೂರ್ವ ಜನ್ಮದಲ್ಲಿ ಆ ಆನೆ ಆ ಇಂದ್ರದ್ದಾಗಿತ್ತೇನೋ ಅದು ಗೊತ್ತಾಗೋದಿಲ್ಲ ಅಂತೂ ಕಾಣಿಸ್ತಾ ಇದೆ. ಅದೊಂದು ನನ್ನದೇ ಆನೆಯನ್ನು ನಾನು ತಗೊಂಡು ಹೋಗ್ತಾ ಇದ್ದೇನೆ, ನೀನು ಇದನ್ನ ಬಿಟ್ಟು ಹೋಗಿಬಿಡು ಅಂತ ಹೇಳಿದ ಆ ಇಂದ್ರ ಈ ಗೌತಮನಿಗೆ. ಅದಕ್ಕೆ ಗೌತಮ ಹೀಗೆ ಮಾತು ಹೇಳಿದ, ಯತ್ರ ಪ್ರೇತೋ ನಂದತಿ ಪುಣ್ಯಕರ್ಮ ಯತ್ರ ಪ್ರೇತಃ ಶೋಚಿತಿ ಪಾಪಕರ್ಮ ವಯೋಸ್ವತಸ್ಯ ಸದನೆ ಮಹಾತ್ಮನಃ
ತತ್ರ ತ್ವಾಹಂ ಹಸ್ತಿನಂ ಯಾತಯಿಷ್ಯೆ. ಪುಣ್ಯಕರ್ಮವನ್ನು ಮಾಡಿದವರು ಯಾವ ಲೋಕಕ್ಕೆ ಹೋದ್ರೆ ಅಲ್ಲಿ ಸಂತೋಷ ಪಡ್ತಾರೋ, ಮತ್ತೆ ಯಾವ ಲೋಕಕ್ಕೆ ಹೋದ್ರೆ ಪಾಪಕರ್ಮವನ್ನು ಮಾಡಿದವರು ಅಲ್ಲಿ ದುಃಖ ಪಡ್ತಾರೋ, ಅಂಥದೊಂದು ವೈವಸ್ವತನ ಸದನ ಯಮನ ಲೋಕ. ಅಲ್ಲಿ ಪುಣ್ಯಶಾಲಿಗಳಾದವರಿಗೆ ಸುಖವೂ ಇದೆ, ಪಾಪ ಮಾಡಿದವರಿಗೆ ದುಃಖವೂ ಇದೆ. ಅಲ್ಲಿ ನಿನ್ನನ್ನು ಕಳಿಸ್ತೇನೆ ನಾನು. ಆನೆಯನ್ನು ಅಪಹಾರ ಮಾಡಿದ್ದಿ, ಅಲ್ಲಿ ನೀನು ಹೋಗ್ತಿ ಈ ಕಾರಣದಿಂದಾಗಿ ಅಂತ ಅದರ ಅರ್ಥವನ್ನು ಅವನ ಕಡೆ ಬರೆದಿದ್ದಾರೆ. ಇನ್ನೊಂದು ಕಡೆ ಅದಕ್ಕೆ ಅರ್ಥ ಹೇಗೆ ಹೇಳ್ತಾರೆ ಅಂದ್ರೆ, ಅದು ಶ್ಲೋಕವೇ ವಿಚಿತ್ರವಾಗಿರುವುದರಿಂದ ಒಬ್ಬೊಬ್ರು ತಮಗೆ ಬೇಕಾದಂತೆ ಅರ್ಥ ಹೇಳ್ತಾರೆ. ನೀನು ಆನೆಯನ್ನು ಕದ್ಕೊಂಡು ಹೋಗ್ತಾ ಇದ್ದೆ, ನೀನು ಎಲ್ಲೇ ಹೋದ್ರು, ಯಮನ ಭವನಕ್ಕೆ ಹೋದ್ರು ಮತ್ತೆ ಬೇರೆ ಯಾವುದೇ ಲೋಕಕ್ಕೆ ಹೋದ್ರು ಅಲ್ಲಿ ನಾನು ಬರ್ತೀನಿ, ಆನೆಯನ್ನು ಸೆಳ್ಕೊಂಡೇ ಬರ್ತೇನೆ, ಬಿಡೋದಿಲ್ಲ. ಧೃತರಾಷ್ಟ್ರ ಹೇಳಿದ, ಏ ನಿಷ್ಕ್ರಿಯಾ ನಾಸ್ತಿಕಾ ಶ್ರದ್ಧಾನಾ ಅಂತ ಶ್ಲೋಕ ಹೇಳಿದ ಅವನು. ಅದರ ಅರ್ಥ ಏನು? ಅದಕ್ಕೊಬ್ರು ಈಗ ಅರ್ಥ ಬರೆದಿದ್ದಾರೆ. ಯಮನ ಪಟ್ಟಣದಲ್ಲಿ ಆ ಸಂಯಮನೀಪುರ ಅಂತ ಅದಕ್ಕೆ ಹೆಸರು ಹೇಳ್ತಾರೆ. ವೈವಸ್ವತಿ ಸಂಯಮನಿ ಜನಾನಾಂ. ಅಲ್ಲಿ ಸುಳ್ಳು ಹೇಳುವಂಥವ್ರು ಯಾರು ಇರೋದಿಲ್ಲ, ಪಾಪಿಗಳಿಗೆ ಶಿಕ್ಷೆ ಕೊಡ್ತಾರೆ. ಅಲ್ಲಿ ಸತ್ಯವನ್ನೇ ಹೇಳ್ತಾರೆ ಎಲ್ಲರೂ ಕೂಡ. ಅಲ್ಲಿ ಈ ಯಾರು ಅಪರಾಧ ಮಾಡಿದ್ದಾರೋ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾರೆ. ನೀನು ಗಜದ ಅಪಹಾರ ಮಾಡಿದ್ದೆ, ನಿನ್ನನ್ನು ಅಲ್ಲಿಗೆ ಕಳಿಸಿ ನಿನಗೆ ಶಿಕ್ಷೆ ಆಗುವಂತೆ ಮಾಡ್ತೇನೆ. ತತ್ರತ್ವಾಹಂ ಹಸ್ತಿನಂ ಯಾತಯಿಷ್ಯೆ. ಅದಕ್ಕೆ ಮತ್ತೊಂದು ಅನುವಾದವನ್ನು ಅರ್ಥ ಮಾಡ್ಕೊಳ್ಳೋರು ಹೀಗೆ ಹೇಳ್ತಾರೆ. ಸಂಯಮನೀಪುರ ಅಂತ ಇದೆಯಲ್ಲ, ಅಲ್ಲಿ ಸುಳ್ಳು ಇರೋದಿಲ್ಲ, ಎಲ್ಲರೂ ಸತ್ಯವನ್ನೇ ಹೇಳ್ತಾರೆ. ಈ ಜಗತ್ತಿನಲ್ಲಿ ಅಂದ್ರೆ ಭೂಲೋಕದಲ್ಲಿ ಬಲಿಷ್ಠನಾದವನು ದುರ್ಬಲನನ್ನ ಸೋಲಿಸಿರ್ತಾನೆ. ಆಗ ದುರ್ಬಲನಾದವನು ಸೋತಿದ್ರು ಕೂಡ ಮುಂದೆ ಸಂಯಮನೀಪುರಕ್ಕೆ ಹೋದಾಗ ತನಗಾದಂತಹ ಅನ್ಯಾಯವನ್ನು ಎದುರಿಸಲಿಕ್ಕಾಗಿ ಆ ದುರ್ಬಲನು ಕೂಡ ಎದುರು ನಿಲ್ತಾನೆ. ಅಂತ ಸಂಯಮನೀಪುರ ಅಂತ ಅನ್ನೋದೊಂದಿದೆ. ನೀನು ಅಲ್ಲೇ ಹೋದ್ರೂ ನಾನೇನು ಬಿಡೋದಿಲ್ಲ, ನೀನು ಅಲ್ಲಿ ಹೋದ್ರೂ ನಿನ್ನನ್ನು ಬೆನ್ನಟ್ಟಿ ಬಂದು ಆ ಆನೆಯನ್ನು ನಾನು ವಶಪಡಿಸ್ಕೋತೀನಿ ಅಂತಾನೆ ಆ ಗೌತಮ. ಅದಕ್ಕೆ ಧೃತರಾಷ್ಟ್ರ ಏನ್ ಹೇಳ್ತಾನೆ, ಆ ಸಂಯಮನೀಪುರಕ್ಕೆ ಯಾರು ಹೋಗ್ತಾರೆ, ಯಾರು ತನ್ನ ಹಿರಿಯ ಸಹೋದರಿ, ತಂದೆ, ತಾಯಿ, ಗುರು ಇವರನ್ನು ಗೌರವಿಸುವುದಿಲ್ಲ, ಅಂಥವ್ರಿಗೆ ಆ ಲೋಕ. ನಾನೇ ಯಾಕೆ ಅಲ್ಲಿಗೆ ಹೋಗ್ಬೇಕು, ನಾನು ಧೃತರಾಷ್ಟ್ರ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂದ ಅವನು. ಅದಕ್ಕೆ ಗೌತಮ ಹೇಳಿದ, ಮಂದಾಕಿನಿ ವೈಶ್ರವಣಸ್ಯ ರಾಜ್ಞ ಅಂತ ಮುಂದಿನ ಶ್ಲೋಕ. ಈ ಕುಬೇರನ ರಾಜಧಾನಿ ಅಲ್ಕಾಪುರಿ ಅಂತ ಹೇಳ್ತಾರೆ, ಅದನ್ನ ಇಲ್ಲಿ ಬಂದಿಲ್ಲ ಅದು. ಅಲ್ಲಿ ಮಂದಾಕಿನಿ ಅನ್ನುವಂಥ ನದಿ ಹರಿತದೆ. ಕುಬೇರನ ರಾಜಧಾನಿ ಮಂದಾಕಿನಿ ಅಂತ ಕೆಲವು ಅನುವಾದ ಮಾಡಿದ್ದಾರೆ. ಅದೇನು ಅಷ್ಟು ಸರಿ ಕಾಣಿಸೋದಿಲ್ಲ ನಮಗೆ. ಕುಬೇರನ ರಾಜಧಾನಿಯಲ್ಲಿ ಈ ನದಿ ಇದೆ. ಆ ನದಿಗೆ ಹೋಗ್ಬೇಕಾದವ್ರು ಯಾರು, ಹೋಗುವ ಶಕ್ತಿ ಇದ್ದವ್ರು ಯಾರು, ಮಹಾಭೋಗ ಭಾಗ್ಯ ಸಂಪನ್ನರಾದವರು, ಅದೃಷ್ಟಶಾಲಿಗಳು ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಗಂಧರ್ವರು, ಯಕ್ಷರು, ಅಪ್ಸರೆಯರು ಅವರೆಲ್ಲರೂ ಕೂಡ ಆ ನದಿಗೆ ಬಂದು ಸ್ನಾನಪಾನಾದಿಗಳನ್ನು ಮಾಡ್ತಾರೆ. ನೀನು ಅಲ್ಲಿ ಈ ಆನೆಯನ್ನು ತಗೊಂಡು ಹೋದ್ರು ನಾನು ಬರೋದಿಲ್ಲ, ನಾನು ಬಿಡೋದಿಲ್ಲ, ಅಲ್ಲಿಯೂ ಬಂದು ಈ ಆನೆಯನ್ನು ಎಳ್ಕೊಂಡು ಬರ್ತೇನೆ. ನೀನು ಆ ಕುಬೇರನ ರಾಜಧಾನಿಗೆ ಹೋದ್ರೂ ಕೂಡ ನನ್ನ ಆನೆಯನ್ನು ಕದ್ದಂತ ನಿನಗೆ ಅಲ್ಲಿ ನಾನು ಶಿಕ್ಷೆ ಕೊಡಿಸ್ತೇನೆ. ಇದು ಆ ಗೌತಮ ಹೇಳುವಂತ ಮಾತು. ಅದನ್ನ ಶ್ಲೋಕವನ್ನು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಧೃತರಾಷ್ಟ್ರ ಏನು ಉತ್ತರ ಹೇಳಿದ, ಅತಿಥಿವ್ರತಾಹ ಸುವೃತಾಹ ಏ ಜನ ವೈ. ಯಾರು ಒಳ್ಳೆಯ ವ್ರತಗಳನ್ನು ಮಾಡಿದವರು ಇರ್ತಾರೆ, ಅತಿಥಿ ಸತ್ಕಾರ ಮಾಡಿರ್ತಾರೆ,
ಬ್ರಾಹ್ಮಣರಿಗೆ ಆಶ್ರಯ ಕೊಡ್ತಾರೆ. ಬ್ರಾಹ್ಮಣರು ಉಂಡ ಮೇಲೆ ಶಿಷ್ಟಾನ್ನವನ್ನ ಎಲ್ರಿಗೂ ಕೂಡ ತನ್ನ ಬಂಧು ಬಾಂಧವರಿಗೆ ಹಂಚಿ ತಾನು ಕೂಡ ಉಣ್ತಾನ. ಅವನು ಅಲ್ಲಿಗೆ ಹೋಗಬಲ್ಲ, ಆ ಮಂದಾಕಿನಿ ನದಿ ಇರುವಂತಹ ಪ್ರದೇಶಕ್ಕೆ. ನಾನು ಹೋಗೋದಿಲ್ಲ. ಅಲ್ಲಿ ಹೋಗ್ಲಿಕ್ಕೆ ನಾನೇನು ಪಾಪವನ್ನು ಮಾಡಲಿಲ್ಲ, ಪುಣ್ಯವನ್ನು ಮಾಡಲಿಲ್ಲ. ಇವನು ಹೇಳ್ತಿದ್ದೇನೆ, ಪಾಪವನ್ನು ನಾನು ಯಾವುದನ್ನು ಮಾಡಿಲ್ಲ, ಆದ್ರಿಂದ ಅಲ್ಲಿ ಹೋಗ್ಬೇಕಾಗಿಲ್ಲ. ಆದ್ರೆ ಪುಣ್ಯವನ್ನು ಕೂಡ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪುಣ್ಯವನ್ನು ಮಾಡಲಿಲ್ಲ, ಆದ್ರಿಂದ ಆ ಲೋಕಕ್ಕೆ ಹೋಗುವ ಅಗತ್ಯ ನನಗಿಲ್ಲ. ನಾನು ಈ ಆನೆಯನ್ನು ತಗೊಂಡು ಬೇರೆ ಕಡೆನೇ ಹೋಗ್ತೇನೆ ಅಂತ ಅವನ ತಾತ್ಪರ್ಯ. ಮುಂದೆ ಗೌತಮ ಹೇಳಿದ, ಮೇರೋರಗ್ರೆ ಯದ್ವನಂ ಭಾತಿ ರಮ್ಯಂ. ಮೇರು ಪರ್ವತದ ತುದಿಯಲ್ಲಿ ಒಂದು ಉದ್ಯಾನವನ ಇದೆ, ತುಂಬಾ ಸುಂದರವಾದಂತಹ ಉದ್ಯಾನವನ ಅದು. ಅಲ್ಲಿ ಕಿಂಪುರುಷ ಕಿನ್ನರರ ಸಂಗೀತ ಕೇಳಿ ಬರ್ತಿರ್ತದೆ. ನೇರಳೆ ಹಣ್ಣಿನ ವೃಕ್ಷಗಳಿವೆ. ನೀನು ಅಲ್ಲಿಗೆ ಹೋದ್ರೂ ನಾನು ಬಿಡೋದಿಲ್ಲ, ನೀನನ್ನ ಎಳ್ಕೊಂಡೇ ಬರ್ತೇನೆ, ಆ ಆನೆಯನ್ನು ಸ್ವೀಕಾರ ಮಾಡಿಯೇ ಮಾಡ್ತೇನೆ ನಾನು ಅಂತ ಇವನು ಹೇಳ್ತಾನೆ. ಆ ಶ್ಲೋಕಕ್ಕೆ ಇನ್ನೊಂದು ರೀತಿ ಹೀಗೆ ಅರ್ಥ ಮಾಡ್ತಾರೆ, ಆ ಮೇರು ಪರ್ವತದಲ್ಲಿ ಸುಂದರವಾದಂತಹ ಏನು ಉದ್ಯಾನವನ ಇದೆ, ಅಲ್ಲಿ ನಿನಗೆ ನಾನು ಶಿಕ್ಷೆ ಆಗುವಂತೆ ಮಾಡ್ತೇನೆ. ಯಾಚ ಇಷ್ಯೆ ಅಂತಿದೆ ನೋಡಿ, ಕೆಲವು ಕಡೆ ಯಾತ ಇಷ್ಯೆ ಅಂತಿದೆ. ಇದೇ ಮೇರೋರಗ್ರೆ ಯದ್ವನಂ ಭಾತಿ ರಮ್ಯಂ ಅನ್ನೋದಕ್ಕೆ ಯಾತ ಇಷ್ಯೆ, ಅಲ್ಲಿ ಬಂದು ನೀನು ಅಲ್ಲೇ ಹೋದ್ರು ಅಲ್ಲಿಗೆ ಬಂದು ಆನೆಯನ್ನು ಎಳ್ಕೊಂಡು ಬರ್ತೇನೆ. ಯಾತ ಇಷ್ಯೆ ಅಂದ್ರೆ ನನ್ನ ಕಡೆ ತಗೊಂಡು ಬರ್ತೇನೆ ಅಂತ. ಯಾಚ ಇಷ್ಯೆ ಅಂದ್ರೆ ನಿನ್ನನ್ನು ಬೇಡುವಂತೆ ಮಾಡ್ತೇನೆ, ನೀನು ಮಾಡಿದ ಅಪರಾಧಕ್ಕಾಗಿ ನೀನು ಪಶ್ಚಾತ್ತಾಪ ಪಡುವಂತೆ ಮಾಡ್ತೇನೆ ಅಂತ. ಅದಕ್ಕೆ ಅಲ್ಲಿ ಯಾಚ ಇಷ್ಯೆ ಅನ್ನೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ಯಾತ ಇಷ್ಯೆ ಅನ್ನೋ ಪಾಠ ಅಷ್ಟು ಸರಿಯಲ್ಲ. ಹಿಂದೆ ಮುಂದೆ ಎಲ್ಲ ಕಡೆ ವೈಷ್ಣವ ಪಾಠದಲ್ಲಿ ಯಾತ ಇಷ್ಯೆ ಅಂತ ಪಾಠ ಇದೆ. ಅದ್ರ ಹಿಂದಿನ 18ನೇ ಶ್ಲೋಕವನ್ನು ನೋಡಿ, 16ನೇ ಶ್ಲೋಕವನ್ನು ನೋಡಿ. ಈಗ ಮತ್ತೆ 20ನೇ ಶ್ಲೋಕದಲ್ಲಿ ಯಾಚ ಇಷ್ಯೆ ಅಂತ ಇರುವುದು ಅದು ಹೊಂದುವಂತ ವಿಚಾರ ಅಲ್ಲ. ಅರ್ಥವನ್ನು ಹೇಳಿದ್ದೇನೆ. ಅದಕ್ಕೆ ಧೃತರಾಷ್ಟ್ರ ಏನ್ ಹೇಳಿದ, ಸತ್ಯ ಸ್ವಭಾವ ಉಳ್ಳವರು, ವಿದ್ಯಾಸಂಪನ್ನರಾದಂಥವರು, ಇತಿಹಾಸ ಪುರಾಣಗಳನ್ನು ಅಧ್ಯಯನ ಮಾಡುವಂಥವ್ರು, ಹೋಮ ಮಾಡುವಂಥವ್ರು, ಅವರು ಆ ಮೇರುಲೋಕಕ್ಕೆ ಹೋಗೋ ಪ್ರಸಂಗ ಬರ್ತದೆ. ನಾನ್ಯಾಕೆ ಅಲ್ಲಿಗೆ ಹೋಗಬೇಕು? ತದ್ಬ್ರೂಹಿ ತ್ವಂ ತರಿತೋ ಹ್ಯೇಷಯಾಮಿ. ನನಗೆ ಯೋಗ್ಯವಾದಂಥ ಬೇರೆ ಸ್ಥಾನ ಇದೆ, ನಾನು ಅಲ್ಲಿಗೆ ಹೋಗ್ತೇನೆ. ಎಲ್ಲಿಗೆ ಹೋಗಬೇಕು ಹೇಳು ನೀನೆ ಅಂತ ಧೃತರಾಷ್ಟ್ರ ಹೇಳಿದ. ತದ್ಬ್ರೂಹಿ ತ್ವಂ ತ್ವರಿತೋ ಹ್ಯೇಷಯಾಮಿ ಯದ್ವಿದ್ಯತೆ ವಿದಿತಂ ಸ್ಥಾನಮಸ್ತಿ. ಇನ್ನೊಂದು ಕಡೆ ಅರ್ಥ ಹೀಗಿದೆ, ನಿನಗೆ ಗೊತ್ತಿರೋ ಮತ್ತೆ ಯಾವ್ಯಾವ ಲೋಕಗಳಿದ್ರೆ ಅದನ್ನೆಲ್ಲ ಹೇಳು, ಆ ಲೋಕಗಳೆಲ್ಲ ವರ್ಣನೆ ಮಾಡು. ನಾನು ಅಲ್ಲಿ ಎಲ್ಲದ ಕಡೆ ಬೇಕಾದ್ರೆ ಹೋಗಿ ಬರ್ತೀನೋ ಇಲ್ಲೋ ಅನ್ನೋದನ್ನು ಹೇಳ್ತೇನೆ. ನಿನಗೆ ತಿಳಿದಿರುವ ಎಲ್ಲ ಲೋಕಗಳನ್ನು ವರ್ಣಿಸು, ನಾನು ಹೇಳ್ತೇನೆ ಅಂತ ಈ ಧೃತರಾಷ್ಟ್ರ ಹೇಳಿದ. ಅದಕ್ಕೆ ಅವನು ಹೇಳಿದ, ಗೌತಮ ಸುಪುಷ್ಪಿತಂ ಕಿನ್ನರ ರಾಜದುಷ್ಟಂ. ನಾರದರಿಗೆ ಗಂಧರ್ವಾಪ್ಸರೆಯರಿಗೆ ಪ್ರಿಯವಾದಂತಹ ನಂದನವನ ಅನ್ನೋದೊಂದು ಒಂದು ವನ ಇದೆ. ನಿನ್ನನ್ನ ಅಲ್ಲಿ ಶಿಕ್ಷೆಗೆ ಗುರಿ ಮಾಡ್ತೇನೆ. 23ನೇ ಶ್ಲೋಕ ಇಲ್ಲೂ ಕೂಡ ಗಮನಿಸಿ, ಯಾತ ಇಷ್ಯೆ ಅಂತಾನೆ ಇದೆ. ಅದಕ್ಕೆ ಇನ್ನೊಂದು ಅರ್ಥ, ನೀನು ಆ ನಂದನವನಕ್ಕೆ ಹೋದ್ರೂ ಅಲ್ಲಿ ಬಂದು ನನ್ನ ಆನೆಯನ್ನು ನಾನು ವಶಪಡಿಸ್ಕೋತೇನೆ. ಧೃತರಾಷ್ಟ್ರ ಹೇಳಿದ, ಯಾರು ನೃತ್ಯ ಗೀತಾದಿಗಳಲ್ಲಿ ನಿಪುಣರೋ, ಬೇರೆ ಯಾರನ್ನು ಯಾವತ್ತು ಬೇಡುವುದಿಲ್ವೋ ಅಂಥವರು ನಂದನವನಕ್ಕೆ ಹೋಗ್ತಾರೆ. ನಾನು ಧೃತರಾಷ್ಟ್ರ ಅಲ್ಲಿಗೇನು ಹೋಗೋದಿಲ್ಲ. ಧೃತರಾಷ್ಟ್ರನಾದಂಥ ನನಗೆ ಆ ನಂದನವಕ್ಕೆ ಹೋಗುವಂಥ ಅಗತ್ಯವೇನಿಲ್ಲ ಅಂದ ಈ ಧೃತರಾಷ್ಟ್ರ. ಅದಕ್ಕೆ ಆ ಗೌತಮ ಹೇಳಿದ, ಉತ್ತರ ಕುರು ಅಂತ ಒಂದು ಪ್ರದೇಶ, ಅಲ್ಲಿ ಜನ ದೇವತೆಗಳ ಜೊತೆಗೆ ಸಂತೋಷ ಪಡ್ತಾ ವಿಹರಿಸ್ತಾರೆ. ಅಗ್ನಿಯಲ್ಲಿ, ನೀರಿನಲ್ಲಿ, ಪರ್ವತದಲ್ಲಿ ಹುಟ್ಟಿರುವಂತಹ ಶ್ರೇಷ್ಠ ಜಾತಿಯ ವ್ಯಕ್ತಿಗಳಲ್ಲಿದ್ದಾರೆ. ಅನೇಕ ಸ್ತ್ರೀಯರಲ್ಲಿದ್ದಾರೆ, ಕಾಮಚಾರರಾಗಿ ಸಂಚಾರ ಮಾಡ್ತಾರೆ ಅವರೆಲ್ಲ. ಅಲ್ಲಿ ನಿನ್ನನ್ನು ಶಿಕ್ಷೆ ಗುರಿಪಡಿಸ್ತೇನೆ ಅಂತಾನೆ ಗೌತಮ. ಇನ್ನೊಂದರ್ಥ, ಮತ್ತೊಂದು ಅನುವಾದದ ಪ್ರಕಾರ, ನೀನು ಅಲ್ಲೇ ಹೋದ್ರೂ ನಾನು ಬಿಡೋದಿಲ್ಲ, ಅಲ್ಲಿ ಬಂದು ನನ್ನ ಆನೆಯನ್ನು ನಾನು ವಶಪಡಿಸ್ಕೋತೇನೆ.
ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಯಾವ ವಿಷಯದಲ್ಲಿಯೂ ಕಾಮನಾರಹಿತರಾಗಿದ್ದು ಮಾಂಸವನ್ನು ವರ್ಜಿಸಿ ಯಾರನ್ನೂ ದಂಡಿಸದೆ ಹಿಂಸಿಸದೆ ಎಲ್ಲ ಆಸಕ್ತಿಗಳಿಂದ ರಹಿತರಾಗಿ ನಿಂದಾಸ್ತುತಿಗಳಲ್ಲಿ ಸಮಾನವಾದ ಮನೋಭಾವ ಇದ್ದು ಯಾರು ಜೀವನ ನಡೆಸ್ತಾರೆ ಅವರು ಉತ್ತರ ಕುರುಲೋಕಕ್ಕೆ ಹೋಗ್ತಾರೆ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಧೃತರಾಷ್ಟ್ರ ಅದಕ್ಕೆ ಉತ್ತರ ಹೇಳಿದ. ಅದಕ್ಕೆ ಮುಂದೆ ಗೌತಮ ಏನ್ ಹೇಳಿದ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಯಾವ್ಯಾವ ಪುಣ್ಯಕ್ಕೆ ಪ್ರತಿಫಲವಾಗಿ ಯಾವ್ಯಾವ ಲೋಕಕ್ಕೆ ಮನುಷ್ಯ ಹೋಗ್ತಾನೆ ಅನ್ನೋದನ್ನ ವರ್ಣಿಸ್ತಾ ಇರುವಂತಹ ಒಂದು ಭಾಗ ಇದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.